Kaushik Academy. So in this video I am going to give information regarding PGCET MTech key answers regarding, okay. So 18th ನಿಮಗೆ ಎಕ್ಸಾಮ್ ಆಗಿದೆ, ಆಲ್ರೆಡಿ 19th ನಿನ್ನೆ ಆ್ಯಕ್ಚುಲಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ, ಬಟ್ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ, ಬಟ್ ಈಗ ಅಪ್ಡೇಟ್ ಆಗಿದೆ ಅದು. ಸೊ ಇಲ್ಲಿ ನೋಡ್ಬೋದು MTech ಕೀ ಆನ್ಸರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಸೊ ಕೀ ಆನ್ಸರ್ಸು ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಕೀ ಆನ್ಸರ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಕೀ ಆನ್ಸರ್ಸ್ ಬರುತ್ತೆ. ಸಿವಿಲ್ ಇಂಜಿನಿಯರಿಂಗು, ನೆಕ್ಸ್ಟು ಕಂಪ್ಯೂಟರ್ ಸ್ಟ್ರೀಮು, ನೆಕ್ಸ್ಟು ಎಲೆಕ್ಟ್ರಿಕಲ್ ಸ್ಟ್ರೀಮು, ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಸ್ಟ್ರೀಮು, ಈ ರೀತಿ ಕೆಲವೊಂದಕ್ಕೆ 1, 2, 3, 3 ಕೂಡ ಆಪ್ಷನ್ಸ್ ಕೊಟ್ಟಿರ್ತಾನೆ. ಅದೇನಕ್ಕೆ ಅಂತ ಹೇಳಿದ್ರೆ ಕ್ವಶನ್ನು ರಾಂಗ್ ಆಗಿ ಅಲ್ಲಿ ಏನಾದರೂ ಟೈಪ್ ಆಗಿದ್ದಾಗ ಆ ರೀತಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋ ಬದಲು 1, 2, 3, 3 ಕೂಡ ರೈಟ್ ಆನ್ಸರ್ ಅಂತ ಹೇಳಿರ್ತಾನೆ. ಸೊ ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ. ಇದು ಸ್ಟೂಡೆಂಟ್ಸ್ಗಳಿಗೆ ಯಾರಿಗೂ ಕೂಡ ಇದು ಇನ್ಫಾರ್ಮೇಷನ್ಸ್ ಗೊತ್ತಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ 20th 5 PM ಒಳಗಡೆ ನೀವೇನು ಮಾಡಬೇಕು, ಇನ್ ಕೇಸ್ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದ್ದರೆ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ ಹಾಕಬೇಕು ಅಂತ ಹೇಳಿದ್ದಾನೆ. ಬಟ್ ಅಬ್ಜೆಕ್ಷನ್ಸ್ಗೆ ಯಾವುದೂ ಲಿಂಕು ಇಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ಅಬ್ಜೆಕ್ಷನ್ ಮಾಡಬೇಕಾದ್ರೆ 100 ರೂಪೀಸ್ನು ಪೇ ಮಾಡಬೇಕು ಅಂತ ಕೂಡ ಹೇಳಿದ್ದಾನೆ. ಓಕೆ, ಸೊ ಈಗ ಆಲ್ರೆಡಿ ನಾನು ರೆಕಾರ್ಡ್ ಮಾಡ್ತಾ 20th 3 PM, ಓಕೆ ಸಾರಿ 2 PM ಅಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಯಾಕಂತ ಹೇಳಿದ್ರೆ 5 ಗಂಟೆ ತನಕ ಒಳಗಡೆ ಅಂತ ಹೇಳಿದ್ದಾನೆ. ಸೊ ಸರ್ ನಮ್ಗೆ ಗೊತ್ತೇ ಇಲ್ಲ ಅಂತ ನೀವು ಹೇಳೋಗಿಲ್ಲ, ಬಿಕಾಸ್ ನೀವು ವೆಬ್ಸೈಟನ್ನು ನೋಡ್ತಾನೆ ಇರಬೇಕು. ಓಕೆ, ಸೊ ದಟ್ ಈಸ್ ವಾಟ್ KA ಆಲ್ವೇಸ್ ಸೇಸ್. ಸೊ ನೋಡೋಣ ಇಲ್ಲಿ ಆಕ್ಷೇಪಣೆ ಲಿಂಕ್ ಏನಾದ್ರು ಕೊಟ್ಟಿದ್ದಾನಂತ ಒಳಗಡೆ ನೋಡೋಣ. ಎಸ್, ಆಕ್ಷೇಪಣೆ ಲಿಂಕನ್ನು ಕೂಡ ಇಲ್ಲಿ ಜನ್ರೇಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸೊ ಅದಕ್ಕೆ ಆಕ್ಷೇಪಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ ಅಮೌಂಟನ್ನು ಕೂಡ ಪೇ ಮಾಡಬೇಕಂತೆ 100 ರೂಪೀಸು. ಸೊ ಅಬ್ಜೆಕ್ಷನ್ ಕೊಡಬೇಕಾದ್ರೆ ಫಸ್ಟು ನೀವು ಯೋಚನೆ ಮಾಡಿ ಏನು ಕೊಡ್ಬೋದಾ ಬೇಡವಾ ಅಂತ ಫಸ್ಟು ಕೀ ಆನ್ಸರ್ಸ್ನ ನೋಡ್ಕೊಳ್ಳಿ. ಕೀ ಆನ್ಸರ್ಸ್ನ ನೋಡಿಕೊಂಡು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಆವಾಗ ಅಬ್ಜೆಕ್ಷನ್ಸ್ನ ಕೊಡಿ ಸ್ಟೂಡೆಂಟ್ಸ್. ಸೊ ಇನ್ನು 2 hours ಮಾತ್ರ ಟೈಮ್ ಇರೋದು. ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸೊ ಇದನ್ನು ನೋಡಿದ್ರೆ ರಿಸಲ್ಟು ಆದಷ್ಟು ಬೇಗ ಬರೋ ರೀತಿ ಕಾಣಿಸ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು.